ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ಈಗಾಗಲೇ ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ಚರ್ಚೆಗಳ ರಾಜ್ಯ ತುಂಬ ಹೆಚ್ಚು ಕಡಿಮೆ ದೇಶ ತುಂಬ ಸ್ಟಾರ್ಟ್ ಆಗಿದೆ. ಯಾಕಂದರೆ ಅಂಥ ಭಯಂಕರವಾದ ದುರಂತಲ್ಲಿ ನಡೆದು ಹೋಗ್ಬಿಟ್ಟದ. ಅದರಲ್ಲೂ ಎಳೆ ಹೆಣ್ಣು ಮಕ್ಕಳ ಮಹಿಳೆಯರ ಗಂಡಸರ ಸಾವುಗಳು, ಹತ್ಯೆಗಳು, ಕೊಲೆಗಳು ಯಾರನ್ನಾದರೂ ಬಡಿದೆಬ್ಬಿಸುವಂಥವಾಗಿ ಹೋಗಿಬಿಟ್ಟಿದ್ದಾವ. ಅವುಗಳಿಗೆ ಇವತ್ತಿಗೂ ಸಹಿತ ಉತ್ತರ ಸಿಗ್ತಾ ಇಲ್ಲ. ಒಬ್ಬ ಮುಸುಕ್ದಾರಿ ಬಂದ 164 ಅಡಿಯಲ್ಲಿ ಕೋರ್ಟ್ ಮುಂದೆ ನಾ ಹೇಳ್ತಾ ಇರೋ ಸತ್ಯ ಎಸೆಂದಿದ್ದಂಥದ್ದು ಹೆಗಡೆ ಮತ್ತು ಅವ್ರ ಜೊತೆಗಾರರು ಅಂತೇಳಿ ಆರೋಪ ಮಾಡಿದ ಮುಸುಕುದಾರಿ. 15 ಜಾಗಗಳನ್ನು ತೋರಿಸ್ತೀನಿ, ಎಲ್ಲ ಹುಗಿದಿದ್ದೀನಿ ಹೆಣಗಳನ್ನು 106 ಅಂತ ಹೇಳಿದ. ನಂತರದಲ್ಲಿ ಏನೋ ಅಲ್ಲಿ ಸಿಗಲಿಲ್ಲ. 6 ಮತ್ತು 11ನೇ ಒಂದು ಗುರುತಿನ ಜಾಗದಲ್ಲಿ ಸಿಕ್ಕ ಒಂದಿಷ್ಟು ಬುರುಡೆ ಮತ್ತು ಅಸ್ಥಿ ಪಂಜರಗಳು, ಮೂಳೆಗಳು. ಆ ನಂತರದಲ್ಲಿ ಏನಾಯಿತು ಏನೋ ಏಕಾಏಕಿ ಉಲ್ಟಾ ಹೊಡೆದು ಬಿಟ್ಟ. ನನ್ನನ್ನು ತಂದವರು ಈ ರೀತಿ ಮಾತಾಡ್ಸಲಿಕ್ಕೆ ಹೆಚ್ಚಿದವರು ಮತ್ತೆ ನಾವು ತೆಮರೋಡಿ ಅಂತೇಳಿ ಅವ್ರ ಮೇಲೆ ಆರೋಪ ಮಾಡಿಬಿಟ್ಟ. ಪಲ್ಟಿ ಹೊಡೆದ. ಯಾಕೆ ಹೊಡೆದ? ಇವತ್ತಿಗೆ ಇದೊಂದು ನಿಗೂಢ ಪ್ರಶ್ನೆ. ಇದ್ರ ಬಗ್ಗೆ ಯಾರೂ ತನಿಖೆನೂ ಮಾಡ್ತಾಯಿಲ್ಲ. ಇದು ಭಾಳ ಮಹತ್ವದ. ಮೊದಲು ಅವ್ರು ತಂದರು ಅಂತ ಹೇಳಿದ. ಯಾಕೆ ಹೇಳಿದ ಅದನ್ನು ಕೇಳುವಂಥದ್ದು. ಜೊತೆಗೆ ನೀಗೀಗ ಯಾಕೆ ಪಲ್ಟಿ ಹೊಡೆದಪ್ಪ, ಯಾಕೆ ಬದಲಾಯಿತು ಮಾತು? ಅದ್ರ ಹಿಂದೆ ತನಿಖೆ ಮಾಡಬೇಕಾಯ್ತು SIT. ಆದರೆ SIT ಮಾಡಿದ್ದೇನು, ಅವ್ನು ಸ್ಟೇಟ್ಮೆಂಟ್ ತೆಗೆದುಕೊಂಡು ಅವ್ನು ಜೈಲಿಗೆ ಹಾಕಿ ಆನಂತರ ನಾವು ಯಾರು ಮರೋ ಆರೋಪ ಮಾಡಿದ್ರು ಅವ್ರನ್ನ ತನಿಖೆ ಶುರು ಮಾಡಿದರು. ಅಡ್ಡಿಲ್ಲ ಮಾಡ್ರಿ. ಆದರೆ ಆ ಮೊದಲು ಅವರು ಆರೋಪ ಮಾಡಿದ ಚೆನ್ನಪ್ಪ ಅಥವಾ ಮುಸುಕುದಾರಿ ಭೀಮಾ ಅವ್ರನ್ನ ಯಾಕೆ ಎನ್ಕ್ವೈರಿ ಮಾಡಲಿಲ್ಲ? ಹೆಗಡೆ ಅವರನ್ನಾಗಲಿ ಅವ್ರ ಜೊತೆಗಾರರನ್ನು. ಇವರು ಯಾಕೆ ವೀಕ್ ಇದ್ದಾರೆ ಅಂತ ಇವರು ತನಿಖೆ ಶುರು ಆಯಿತಾ ಅನ್ನೋ ದೊಡ್ಡ ಮೂಲಭೂತ ಪ್ರಶ್ನೆ ಎದ್ದು ಕಾಣ್ತಾ ಇದೆ. ಹೌದು, ಅವ್ರು ಆರೋಪ ಮಾಡಿದ್ರೆ ಸರಿ. ಈಗ ಅವರು ಸುಳ್ಳು ಅಂತ ಇದ್ದಾರೆ, ಮತ್ತು ಬಿಡಬೇಕು. ಹೆಗ್ಗಡೆ ಅವ್ರ ಮೇಲೆ ಆರೋಪ ಮಾಡಿದಲ್ಲ, ನಾನೇ ಓದಿದ್ದು, ಸೌಜನ್ಯನ ನಾನೇ ಓದಿದ್ದು, ನಾನೇ ತಂದು ಹಾಕಿದ್ದು ಏನವನ್ನ ಆಗಿ ಏನೋ ಮಾತಾಡಿದ್ದಾರೆ. ಸಾಕಷ್ಟು ಸ್ಟೇಟ್ಮೆಂಟ್ ಇದ್ದಾವೆ ಅವೆಲ್ಲ. ಮೊದಲೇನು ತೆಮರೋಡಿ ಅವರು ಸಹಿತ ತಮ್ಮ ಮನೆಯಲ್ಲಿ ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಂಡಿದ್ರು, ಮತ್ತೆ ಬದಲಾಗಬಹುದು ಅಂತ ತಿಳ್ಕೊಂಡು. ಅಷ್ಟೆಲ್ಲ ಇನ್ನೊಂದು ಇತ್ತೀಚೆಗೆ ಮತ್ತೊಂದು ಹೊರಗೆ ಬರ್ತಾ ಇದೆ. ಅದೇ ಮಟ್ಟವ್ರು ಬಿಟ್ಟಿದ್ದವರು ಯಾರು ಬಿಟ್ಟಿದ್ದವರು ಅದನ್ನು ವಿಡಿಯೋ ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಅವ್ರ ಮುಂದೆ ಅವರು ಏನಪ್ಪ ಅಂತಂದ್ರೆ ಈ ಒಕ್ಕಲಿಗ ಸಮುದಾಯದವರು ಈ ಹೆಣ್ಣು ಮಗಳು ಗೌಡತಿ ಆ ನೆಪದಲ್ಲಿ ಅವರು ನಾವು ನಿಮ್ಗೆ ಸಹಾಯ ಮಾಡಿದ್ರು ಅಂತ ಹೇಳುವಂಥ ಮಾತನ್ನು ಇವತ್ತು ಹೊರಗೆ ಬರ್ತಾ ಇದೆ. ಅವರು ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ. ಅದು ಯಾಕೆ ಹೊರಗೆ ಬರಲಿಲ್ಲ, ಅವರು ಯಾಕಂದ್ರೆ ವಿರೋಧಿಸಲಿಲ್ಲ, ಅದು ಬೇರೆ ಮಾತು. ಆದರೆ ಇವು ಚೆನ್ನೈಗೆ ಅಥವಾ ಈ ಮುಸುಕುದಾರಿಗೆ ಯಾಕೆ ಸಪೋರ್ಟ್ ಮಾಡಲಿಲ್ಲ ಅನ್ನೋದು ಇನ್ನೊಂದು ದೊಡ್ಡ ಪ್ರಶ್ನೆ. ಆ ನಂತರದಲ್ಲಿ ಅನೇಕ ವಕೀಲರು ಬಂದರು. ವಕೀಲರು ಬಂದರು. ಇದ್ರ ಜೊತೆ ಜಗದೀಶ್ ಅನ್ನೋ ವಕೀಲರು ಬಂದರು. ಭಾಳಷ್ಟು ಮಾತಾಡ್ತಾರೆ ಜಗದೀಶ್ ಅವರು. ಬಂದು ಅವರು ಮಾತು ಹೊರಳಿಸಿದ ತಕ್ಷಣ ಅದನ್ನು ಯಾಕೆ ಪ್ರಶ್ನೆ ಮಾಡಲಿಲ್ಲ ಜಗದೀಶ್ ಅವರು? ಯಾಕಪ್ಪ ಮಾತು ಹೊರಳಿಸಿದ್ದು, ಯಾರು ಪ್ರಶ್ನೆ ಮೇಲೆ ಮಾಡಿದ್ದೀನಿ ನೀನು ಅಂತ. ಅದು ತನಿಖೆಗೆ ಅದು ಯಾಕೆ ಬದಲಾದರು? ಮತ್ತು ನಂತರದ ಇವ್ರು ತಂದರು, ಇವರಿಂದ ಆಯಿತು ಅಂತ ಹೇಳಿದರು. ಹೋಗಿ ಇವ್ರನ್ನ ಆರೋಪ ಮಾಡಿದರು. ಕೋಟಿಗಳಲ್ಲಿ ಬೇರೆಗಳಿಂದ ದುಡ್ಡು ಬರ್ತಾ ಇದೆ, ಹಾಗೆ ಹೀಗೆ 108 ಮಾಡಿದರು. ಇದರಿಂದ ನಕ್ಸಲೈಟ್ಸ್ ಇದ್ದಾರೆ ಅಂತ ಅದನ್ನೂ ಮಾತಾಡಿದರು. ನಗರ ನಕ್ಸಲರಂತೂ ಮಾತಾಡಿದರು. ಒಂದಾದರೂ ಪ್ರೂವ್ ಆಯಿತಾ? ಅದರಲ್ಲೂ ನಮ್ಮ ಮೇನ್ ಮೀಡಿಯಾ ಯಾಕಪ್ಪ ಆ ಪ್ರಮಾಣದಲ್ಲೇ ಇದೆಲ್ಲ ಇಷ್ಟೆಲ್ಲ ಘಟನೆಗಳು ನಡೆದರು. ಸೌಜನ್ಯ ನಡೆದಾಯಿತು, ವೇದಬಲ್ಯದಾಯಿತು, ಅದೇ ಕಾಲಕ್ಕೆ ಪದ್ಮಲತಾ ಹೆಣ್ಮಗಳದಾಯಿತು, ಆನೆ ಮಹೋದನ ಕಣ್ಣು ಎದರಲ್ಲೇ ನಡೆದು ಹೋಗಿಬಿಡ್ತು, ಯಮುನಾ ಜೊತೆ ಅವ್ರ ತಂಗಿ ನಡೆದು ಹೋಗಿಬಿಡ್ತು. ಏನೇನು 1-2 ಇದ್ರ ಬಗ್ಗೆ ಯಾಕೆ ತನಿಖೆ ಮಾಡಲಿ, ತನಿಖೆ ಆಗಲಿ ಅಂತ ಯಾಕಂತ ಎಲ್ಲ B ರಿಪೋರ್ಟ್ C ರಿಪೋರ್ಟ್ ಮಾಡಿ ಹೋಗಿಬಿಟ್ಟಿದ್ದಾರೆ ಇವತ್ತು ಪೊಲೀಸರು. ಇವತ್ತು SIT ಸಹಿತ ಇವುಗಳನ್ನೆಲ್ಲ B ರಿಪೋರ್ಟ್ ಮಾಡಲಿಕ್ಕೆ ಹೊರಟದನ. ಹೌದು, ಇವ್ರು ಮಾಡಿದಾರ, ಎನ್ಕ್ವೈರಿ ಮಾಡಲಿಕ್ಕೆ ಕರೆಸ್ತಾ ಇದ್ದೀರಿ, ಕರೆಸ್ರಿ. ಮತ್ತು ಕರೆಸಿದ ಮೇಲೆ ಸಾಕಷ್ಟು ನೀವು ಪೊಲೀಸ್ ಸ್ಟೇಷನ್ದಲ್ಲೇ ಕೂಡಿಸೋದ್ರಲ್ಲಿ ಏನಿತ್ತು 130 150 ಗಂಟೆ ನೀವು ಕೂಡಿಸಿದ್ರಿ ಅಂತ ಪ್ರತಿ ಆರೋಪವನ್ನು ತೆಮರೋಡಿ ಅವರು ಮತ್ತು ಮಟ್ಟನವರು ಅವ್ರ ಜೊತೆಗೆ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರ್ವದಲ್ಲಿ ಚೆನ್ನಯ್ಯ ಅಥವಾ ಮುಸುಕುದಾರಿ ಅಥವಾ ಭೀಮಾ ಆರೋಪ ಮಾಡಿದ್ದಾರೆ ಹೆಗಡೆ ಅವ್ರ ಮೇಲೆ. ಅವ್ರನ್ನ ಯಾಕೆ ಎನ್ಕ್ವೈರಿ ಮಾಡಲಿ ಇಲ್ಲಿವರೆಗೆ SIT? ಇದು ಬಂದು ದೊಡ್ಡ ನಿಂದಂಥ ಪ್ರಶ್ನೆ. ತೆಮರೋಡಿ ಅವ್ರಿಗೆ ನಾಳೆ ಅವ್ರಿಗೆ ಜಾಮೀನು ಆಗ್ತದೋ ಇಲ್ಲವೋ, ಆಗ್ತದೋ ಶಿಕ್ಷೆ ಆಗ್ತದೋ ಬೇರೆ ವಿಷಯ. ಮತ್ತು ಇವರು ಹಾಕಿದ್ದೆಲ್ಲ ಕೇಸ ಚೆನ್ನೈನ ನೆಲಗಟ್ಟಿನ ಮೇಲೆ, ಅಂದರೆ ಮುಸುಕುದಾರಿ ನೆಲಗಟ್ಟಿನ ಮೇಲೆ ಕೇಸ್ ಅದದು. ಅವತ್ತೆಲ್ಲ ಮಾತು ಹೊರಳಿಸಿದೆ. ಯಾಕೆ ಹೊರಳಿಸಿದ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು
ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮೊದಲಾಗ ಹಂಗೆ ಹೇಳ್ದ, ನಂತರ ಯಾಕೆ ಹಿಂಗೆ ಹೇಳ್ದ? ನಿರ್ಮಲಾನಂದ ಸ್ವಾಮೀಜಿ ಅವ್ರ ಮುಂದೆ ಇದೇ ಮಾತುಗಳನ್ನು ಮಾತಾಡಿದಾನ. ಹೆಗಡೆ ಅವ್ರ ವಿರುದ್ಧವಾಗಿ ಮಾತಾಡಿದಾನ. ತಿಮ್ರೋಡಿ ಅವ್ರ ಮನೆಯಲ್ಲಿ ತೋರಿಸಿದಂಥ ವಿಡಿಯೋದಲ್ಲಿ ಅವ್ರ ವಿರುದ್ಧವಾಗಿ ಮಾತಾಡಿದಾನ. ಇಲ್ಲೇ ಬಂದು 144 ಮೊದಲು ಕೊಟ್ಟಂಥ ಆರೋಪ ಅವ್ರ ಮೇಲೆ ಅದ. ಇಷ್ಟೆಲ್ಲ ಇದ್ದಾಗೂ ಇಲ್ಲೇ ಹೆಗ್ಗಡೆ ಅವ್ರನ್ನ ಯಾಕೆ ಎನ್ಕ್ವೈರಿ ಮಾಡಲಿಲ್ಲ? SIT ಯಾಕೆ ಭಾಳ ದೊಡ್ಡವರು, ಧರ್ಮದ ಮತ್ತಿನ್ನೊಂದ ಪಾರ್ಟಿಗಳಿದ್ದಾವೆ, ರಾಜಕೀಯ ಅದ ಅಂತೇಳಿ ಬಿಟ್ರ ಅಂತ ಪ್ರಶ್ನೆ ಜನ ಮಾಡ್ತಾ ಇದ್ದಾರೆ. ಇವತ್ತು ಜನರ ಮುಂದಿರೋ ಒಂದು ದೊಡ್ಡ ಪ್ರಶ್ನೆ ಇದು. ಅಡ್ಡಿಲ್ಲ, ಅವ್ರನ್ನ ಮಾಡಿರಿ, ತಿಮ್ರೋಡಿ ತಪ್ಪಾಗಿರ್ಬೋದು, ಇಲ್ಲನೋ ಅವ್ರನ್ನೂ ಹಾಕಿರಿ, ಅದ್ರ ಜೊತೆಗೆ ಹೆಗ್ಗಡೆ ಅವ್ರನ್ನ ಎನ್ಕ್ವೈರಿ ಮಾಡಿರಿ. ಯಾಕೆ ಎರಡೂ ಹೇಳಿಕೊಟ್ಟವು ಚಿನ್ನಯ್ಯನಾಗಿ ತಿಮ್ರೋಡಿ ವಿರೋಧ, ಮುಸುಕುದಾರಿ ಭೀಮನಾಗಿ ಹೆಗಡೆ ಅವ್ರ ವಿರುದ್ಧ ಕೊಟ್ಟ ಒಬ್ಬ ಸಾಕ್ಷಿದಾರ. ಆ ಸಾಕ್ಷಿ ಯಾಕೆ ಬಂದದ? ಅದಕ್ಕೆ ಕೆಲವೊಬ್ಬರು ಆರೋಪ ಮಾಡ್ತಾ ಇರ್ತಾರೆ. ಈ ತಿಮ್ರೋಡಿ ಅವ್ರ ಕಡೆಯವರಾಗಿರ್ಬೋದು, ಮತ್ತೆ ಯಾರು ಆಗಿರ್ಬೋದು, ಇಲ್ಲ ಪ್ರೆಷರ್ ಮಾಡಿದ್ರು. ಅವ್ರಿಗೆ ಇಬ್ಬರು ಹೆಂಡ್ರು ಭೀಮಗ, ಆ ಇಬ್ಬರು ಹೆಣ್ಣು, ಒಬ್ಬರು ತಮಿಳುನಾಡಿನವರು, ಇನ್ನೊಬ್ರು ಮಂಡ್ಯದವರು. ಅವ್ರ ಮೇಲೆ ಪ್ರೆಷರ್ ಮಾಡಿದರು ಈ ಹೆಗ್ಗಡೆ ಕುಟುಂಬದವರು. ಅವ ತೋರಿಸಿದಪ್ಪ ಅಂತಂದ್ರೆ ಹೆಣಗಳನ್ನ ಹೋದ ಜಾಗಗಳನ್ನ ನಾವು ನಿಮ್ಮ ಹಾಳು ಮಾಡ್ತೀವಿ ಅನ್ನೋ ಏನೋ ಆರೋಪ ಮಾಡ್ತಾ ಇದ್ದಾರೆ ಅವರು. ಅದಕ್ಕಾಗಿ ಬದಲಾದ ಅಂತ ಇವ್ರು ಹೇಳ್ತಾ ಇದ್ದಾರೆ. ಸರಿನಾ ತಪ್ಪ? ಇದು ಹೇಳ್ಬಾರೆ ಆಗಬೇಕಲ್ಲ, SIT ಮಾಡ್ತಾ ಇದೆಯಾ? ಅದಕ್ಕಾಗಿ ನಾವೆಲ್ಲ ವೇಟ್ ಮಾಡೋದು ಏನಪ್ಪ ಅಂತಂದ್ರೆ SIT ರಿಪೋರ್ಟ್ ಅವ್ರು ನೋಡಬೇಕಾಗಿದೆ. ಇವತ್ತು ಅದು ಹೊರಗೆ ಬರಬೇಕಾಗಿದೆ ರಿಪೋರ್ಟ್. ಏನು ರಿಪೋರ್ಟ್ ಕೊಡ್ತಾ ಇದ್ದಾರೆ ಇವರು? ಅಲ್ಲಿವರೆಗೆ ನಾವು ಅದ್ರ ಬಗ್ಗೆ ಏನು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಮೋಸ್ಟ್ ಅಂದ್ರೆ ಅವ್ರು ರಿಮೈಂಡ್ ಮಾಡಿರ್ಬೋದು, ವರದಿಯಲ್ಲಿ ಇರ್ಬೋದು, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವೇ ಉಗ್ರಪ್ಪನವರ ಅದು ಸ್ಪಷ್ಟ ತನಿಖಾ ವರದಿಯಲ್ಲಿ ಇಲ್ಲಿ 477 ಹೆಚ್ಚು ಕಡಿಮೆ ಇಲ್ಲಿ ಶವಗಳನ್ನು ಹೋಗಲಾಯಿತು. ಅವ್ರು ಯಾರು ಗೊತ್ತಿಲ್ಲ. ಪ್ರತಿ ವರ್ಷ 100 ಹೆಣಗಳ ಹೆಚ್ಚು ಕಡಿಮೆ ಹೋಗಿದ್ದಾರೆ ಅನ್ನೋಂಥ ಆರೋಪ ಮಾಡಿದ್ದಾರೆ. ಇನ್ನೂ ಭಾಳಷ್ಟು ಆರೋಪ ಇದ್ದಾವೆ. ಈ ಪ್ರಮಾಣದಲ್ಲೇ ಅಷ್ಟೇ ಆಗಿರಿ. ಮುಖ್ಯವಾಗಿ ಅವ್ರು ಹೇಳುವಂಥದ್ದು ಅತ್ಯಂತ ಪವಿತ್ರ ಸ್ಥಳ ನಿಮಗೆ ಗೊತ್ತದ, ಆಂಧ್ರದಲ್ಲಿದ್ದಂಥದ್ದು ನಮ್ಮ ಬಾಲಾಜಿ ತಿರುಪತಿ, ಅಲ್ಲಿ ಇಷ್ಟ ಆಗುವುದಿಲ್ಲ. ಆ ಪ್ರಮಾಣದಲ್ಲಿ ಹೆಣ್ಗಳು ಬೀಳ್ತಾ ಇದ್ದಾವೆ ಅಂದ್ರೆ ಏನಿದ್ರ ಅರ್ಥ ಅಂದರೆ ಆವತ್ತಿನ VS ಉಗ್ರಪ್ಪನವ್ರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಉತ್ತರ ಹುಡುಕೋ ಪ್ರಯತ್ನ SIT ಮಾಡಬೇಕಾಗಿತ್ತು. ಇಲ್ಲಿವರೆಗೆ ಮಾಡಿದ್ದೇನೆ ಅದು ಗೊತ್ತಿಲ್ಲ. ಅದು ಎಲ್ಲಿವರೆಗೆ ಡಿಸ್ಕ್ಲೋಸ್ ಆಗೋದಿಲ್ಲ, ಹೊರಗೆ ಬರೋದ್ರಲ್ಲಿ ಮಾತಾಡೋಕ್ಕೆ ನಾವು ಸಾಧ್ಯ ಇಲ್ಲ. ಬಟ್ ಈಗ ಇರುವಂಥ ಪ್ರಶ್ನೆ ಏನಪ್ಪ ಅಂದ್ರೆ ಈ 4 ಜನರಿಗೆ 13ನೇ ತಾರೀಕುವರೆಗೆ ತಾತ್ಕಾಲಿಕವಾಗಿ ಅವ್ರನ್ನ ಕೆಳಗಬಾರ್ದು, ಕಾಡಬಾರ್ದು, ಏನು ಕಿರುಕು ಕೊಡಬಾರ್ದು ಏನೋ ಹೈಕೋರ್ಟ್ ಡೈರೆಕ್ಷನ್ ಮಾಡಿದೆ. ಬಾಲಣ್ಣವರ ಒಂದು ವಾದದಿಂದ ಸುಪ್ರೀಂ ಕೋರ್ಟ್ ಈ ಒಂದು ವಕೀಲರು ನ್ಯಾಯಾಧೀಶರಾದಂಥ ಬಾಲಣ್ಣವರ ಒಂದು ಅದ್ಭುತವಾದ ಸತ್ಯ ನೆಲೆಗಟ್ಟಿನ ವಾದ ಮಾಡಿದ್ರಿಂದಾಗೆ ಏನೋ ಅವ್ರಿಗೆ ತಡೆ ಸಿಕ್ಕದು. ಅವರು 39 ಕೇಸ್ ಅದಲ್ಲ 1925 ಅದು ಕಿತ್ತಾಗಿರೋದು ಕೇಳಿಲ್ಲ, ಆ ಅರ್ಜಿ ರದ್ದು ಮಾಡಿರೋದು ಕೇಳಿಲ್ಲ. ಕೇವಲ ನಮ್ಮ ಎನ್ಕ್ವೈರಿಯನ್ನು ಮಾಡ್ತಾಯಿದ್ದೀರ ನೀವು ಎನ್ಕ್ವೈರಿ ಮಾಡಲಿ ಬೇಡ ಅಂದಿಲ್ಲ. ಅದನ್ನು ಬಂಧಿಸೋದು ಯಾಕೆ? ನಾವು ಅಪರಾಧಿ ಏನೋ ನೆಲೆಗಟ್ಟಿನಲ್ಲಿ ಈ ಕೇಸುಗಳನ್ನು ತೆಗಿ ಅಂತ ಹೇಳಿದ್ರೆ ವಿನಃ 3 ಕೇಸನ್ನಲ್ಲ. ಅದು ಸ್ವತಃ ನಮ್ಮ ಚಿನ್ನಯ್ಯ ಅರ್ಥಾತ್ ಭೀಮನಿಗೂ ಸಹಿತ ಅರ್ಥಾತ್ ಮುಸುಕುದಾರಿಗೂ ಸಹಿತ ಅದಕ್ಕೆ ಕೇಸಿನ ತಗೊಳ್ಳಿಕ್ಕೆ ಬರೋದಿಲ್ಲ. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತೇಳಿ ಆ ಧನಂಜಯ ವಕೀಲರ ಮೂಲಕ ಸುಪ್ರೀಂ ಕೋರ್ಟ್ ವಕೀಲರು ಧನಂಜಯ ಇವತ್ತವ್ರು ಎಲ್ಲಿ ಅಂತ ಪ್ರಶ್ನೆ ಮಾಡಿದ್ರು ಸಹಿತ ಅವ್ರು ಕೊಡಿಸಿದಂಥದ್ದು ನೀವು ಏನು ಎನ್ಕ್ವೈರಿ ಮಾಡಿದ್ರಿ? ಅದರಲ್ಲಿ ಆರೋಪ ಮಾಡಿದಂಥ ಹೆಗ್ಗಡೆ ಅವ್ರನ್ನ ಪ್ರಶ್ನೆ ಮಾಡಿದಿರ, ತನಿಖೆ ಮಾಡಿದಿರ? ಏನದು ಆರೋಪ ಮಾಡಿದ್ದು? ಅವೆಲ್ಲ ಆರೋಪಗಳಿದ್ದಾವೆ, ಅಲ್ಲೇ ಇದ್ದವು, ಸ್ಪಷ್ಟವಾಗಿದ್ದವು. ನಂತರದಲ್ಲಿ ಹೇಳ್ತಾ ಹೋಗಿದ್ರು. ಆ ನಂತರದಲ್ಲಿ ಬದಲಾದ ಯಾಕೆ ಬಂದಾರ? ನಡುವು ಬಂದು ಯಾಕೆ ಬಂದ? ಯಾರು ಬೆದರಿಸಿದ್ರ? ಸಾಕ್ಷಿಯನ್ನು ಹಂಚಿದ್ರ? ಮಾಪಿ ಸಾಕ್ಷಿ ಮಾಡಿದ್ರು ಅವನನ್ನು? ನಮ್ಮಲ್ಲಿ ನಡೀತಾ ಇದ್ದಾವಂಥವು ಇಲ್ಲಂತಲ್ಲ, ಭಾಳಷ್ಟು ಆಗಿದ್ದಾವೆ ಇತಿಹಾಸದಲ್ಲ. ಆದರೂ ಇದು ಆದರೆ ಇಲ್ಲಿ ನಡೆದು 1-2 ಕೊಲೆಗಳಲ್ಲರಿ, 100 ಶವಗಳು ಊತಾಗಿದ್ದಾರೆ, ಕೊಲೆಗಳಾಗಿದ್ದಾವೆ, ಅತ್ಯಾಚಾರಗಳಾಗಿದ್ದಾವೆ. 1-2 ಅವುಗಳನ್ನೆಲ್ಲ. ಹಾಗಾದ್ರೆ ಇದು ಮಾಡಿದವರು ಯಾರು? ಅಷ್ಟೇ ಅಲ್ಲ, ಇದಕ್ಕೆ ರೆಕಾರ್ಡ್ಸ್ ಇಟ್ಟಿಲ್ಲ. ಇಲ್ಲಿ ನಡೆದು ಅನೇಕ ಸಾಕ್ಷಿಗಳಿದ್ದಾವೆ. ಅಲ್ಲಿ ಇದ್ದಂಥ ಹೆಣಗಳು ಏನು ಹೋಗಿದ್ದಾರ, ಅವು ಹೆಣಗಳ ಹೆಸರು ಸಹಿತಿಲ್ಲ. ಒಬ್ಬನ ಹೆಸರನ್ನ 4-5 ಹೆಣಗಳಿಗೆ ಇಟ್ಟಿದ್ದಾರೆ. 1-2 ಎಲ್ಲ ಹೇಳ್ತಾ ಹೋದ್ರೆ ಉದ್ದವಾದ ಪಟ್ಟಿ ಆಗಿಬಿಡ್ತಾವೆ. ಇದ್ರ ತನಿಖೆ ಆಗ್ಬೇಕಲ್ಲ, ಯಾರು ಮಾಡಿದವರು, ಯಾರವರು? ಇದನ್ನು ಇವತ್ತು SIT ಹುಡುಕಿ ಇವಾಗ ಆ ಕೆಲಸವನ್ನು ಅವರು ಮಾಡ್ತಾರ ಅನ್ನೋ ಇನ್ನೂ ಭರವಸೆ ಅದ. ಯಾಕೆ ರಿಪೋರ್ಟ್ ಬಂದಿಲ್ಲಲ್ಲ, ವಿಶ್ವಾಸ ಇಡಬೇಕಾಗ್ತದೆ. ಎಲ್ಲರನ್ನು ಸ್ವಾಗತ ಮಾಡಿದ್ವಿ ನಾವು ಇವತ್ತು. SIT ಸ್ವಾಗತ ಮಾಡಿದ್ವಿ. ಅಟ್ಲೀಸ್ಟ್ ಎನ್ಕ್ವೈರಿ ಸ್ಟಾರ್ಟ್ ಆಗಿ ಅಂತೇಳಿ. ಎನ್ಕ್ವೈರಿ ಸ್ಟಾರ್ಟ್ ಅಂದ್ರೆ ಮುಗದಂಗಲ್ಲ, ಸಹಿತ ಹೊರ ಬಂದಂಗಲ್ಲ, ಆದರೆ ಸ್ಟಾರ್ಟ್ ಅದ. ಇನ್ನೂ ಭರವಸೆ ಇಡ್ತಾ ಇದ್ದೀವಿ. ಇವುಗಳಿಗೆ ಉತ್ತರ ಬೇಕು ನಮಗೆ. ಮೊದಲ ಮಾಡಿದಂಥ ಆರೋಪಕ್ಕೆ ಹೆಗ್ಗಡೆ ಅವ್ರಂತ ತನಿಖೆ ಮಾಡಿದಾರ, ಅದರ ರಿಪೋರ್ಟ್ ಏನು ಅದು ಕೊಡಬೇಕಾಗಿದೆ ಇವತ್ತು. ಅದಕ್ಕಾಗಿಯೇ ಶುರುವಾಗಿದ್ದು. ಹೆಣಗಳು ಸಿಕ್ಕಿಲ್ಲ, ಮೂಳೆ ಸಿಕ್ಕಿಲ್ಲ, ಆದರೂ 6 ಮತ್ತು 11 ಸಿಕ್ಕಿದ್ದಾವೆ. ನಂತರ ವಿಠಲಗಳು ಹೋಗಿ ತೋರಿಸಿದ್ದಾರೆ ಏನಾಗಿದ್ದಾವೆ ಅಂತೇಳಿ.
ಅನಾಥ ಶವಗಳು ತೋರಿಸಿದ್ದಾರೆ, ಅದು ಗಂಡಸರು ಅಂತ ಹೇಳ್ತಾ ಇದ್ದಾರೆ FSL ರಿಪೋರ್ಟ್ ಪ್ರಕಾರ. ಅದು ಏನೂ ಇರಲಿ, ಅವ್ರು ಯಾರು ಏನು ಈ ಪ್ರಮಾಣದಲ್ಲಿ ಯಾಕಾಯಿತು, 13 ತಾರೀಕಿಗೆ ಬಿ ರಿಪೋರ್ಟ್ ಮಾಡಿರ್ಬೋದು, ಸಿ ರಿಪೋರ್ಟ್ ಮಾಡಿ ಮುಗಿದಿದ್ದಾರೆ ಅವತ್ತನ್ನೆಲ್ಲ. 13 ಕೇಸು, ವೇದವಲ್ಲಿ ಕೇಸು ಮತ್ತು ರೀಓಪನ್ ಮಾಡಿದ ತನಿಖೆ ಆಗಬೇಕು. ಅದು ಆರೋಪ ಮಾಡ್ತಾ ಇದ್ದಾರೆ ಅವ್ರು. ಇವತ್ತು ಅವ್ರು ಕಾಲೇಜಲ್ಲಿದ್ದು ಅಲ್ಲೇ ಅವರು ಸುಟ್ಟಿದ್ದಾರೆ, ಅದು ಇಷ್ಟು ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇವತ್ತು ತನಿಖೆ ಆಗಬೇಕಾಗಿದೆ. ಅಷ್ಟೇ ಅಲ್ಲ, ಸೋಮನಾಥ್ ನಾಯಕರ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಹೇಳಬೇಕಾಗಿದೆ ಮತ್ತು ಹೆಗಡೆ ಅವರು ಅದನ್ನು ತನಿಖೆಯನ್ನು SIT ಮಾಡಬೇಕಾಗಿದೆ. ಅದು ಸರ್ಕಾರ ಉತ್ತರ ಕೊಡಬೇಕಾಗಿದೆ. ಸುಮ್ಮನೆ ಆರೋಪ ಮಾಡ್ತಾ ಇಲ್ಲ, ಅವರು ಚಾಲೆಂಜ್ ಮಾಡ್ತಾ ಇದ್ದಾರೆ ಹೆಗಡೆ ಕರ್ಮಕಾಂಡ ಅಂತೇಳಿ. ಇದಕ್ಕೆಲ್ಲ ಉತ್ತರ ಹುಡುಕೋದ ಕೆಲಸ SIT ಮಾಡಬೇಕು. ಅದು ಅದ್ರ ಕರ್ತವ್ಯನೂ ಹೌದು. ಸುಳ್ಳು ಅಂತ ಹೇಳಿ, ಸತ್ಯ ಅಂತ ಹೇಳಿ, ಏನು ನಮ್ಗೆ ಸತ್ಯ ಹೇಳಿ ಹೊರಬರಲಿ ಅಂತೇಳಿ ಒತ್ತಾಯಿಸ್ತಾ SIT ಇನ್ನಷ್ಟು ಒತ್ತಾಯಿಂದ ಹೇಳ್ತಾ ಇದ್ವಿ. ಇಲ್ಲ, ಸತ್ಯ ಮುಖ್ಯ, ಜನಸಾಮಾನ್ಯರ ಭಾವನೆಗಳು ಮುಖ್ಯ. ಅನ್ಯಾಯಗಳ ವಿರುದ್ಧ ಅಲ್ಲಿದ್ದಂಥ ನಡೆದಂಥ ಸತ್ಯಗಳನ್ನ ಹೊರ ಹಾಕೋದು SIT ಕರ್ತವ್ಯ. ಯಾರೇ ಪ್ರಶ್ನೆ ಮಾಡಲಿ, ಯಾರ್ಯಾರು ಇರ್ಬೋದು, ಪ್ರಶ್ನೆ ನಡೀತದೆ, ಇಲ್ಲಂತಲ್ಲ. ಹೆಗಡೆ ಅವ್ರ ಪ್ರಶ್ನೆ ನಿಶ್ಚಿತದ, ಜೊತೆ ಸರ್ಕಾರ ನಿಶ್ಚಿತ, ಮತ್ತು ಎರಡು ಪಕ್ಷಗಳು BJP ಮತ್ತು JDS ಅವರು ಸಹ ಒತ್ತಡ ಮಾಡಿದ್ದನ್ನು ಈ ಒಂದು ಹೆಗಡೆಯವ್ರ ಪರವಾಗಿ ನಿರ್ಧಾರ ಬರಲಿ, ತನಿಖೆ ಬರಲಿ ಅಂತ ಬಯಸ್ತಾ ಇದ್ದಾರೆ. ಆಲ್ರೆಡಿ ನಾನು ಮುಕ್ತನಾಗಿದ್ದೀನಿ ಆರೋಪದಂತೆ ಸ್ವತಃ ಹೆಗಡೆಯವ್ರು ಹೇಳ್ಕೊಂಡಿದ್ದಾರೆ. ಇದಕ್ಕೆಲ್ಲ ಉತ್ತರ ಹುಡುಕಬೇಕೆಲ್ಲ SIT ಜವಾಬ್ದಾರಿಯಿಂದ ಇದನ್ನು ನಿರ್ವಹಿಸಬೇಕಾಗಿದೆ. ನಿಜವಾದ ಇಲ್ಲೇನು ನಡೆದ ಕೊಲೆಗಾರರು ಯಾರು, ಅತ್ಯಾಚಾರಗಳು ಯಾರು, ಇವೆಲ್ಲ ಕರ್ಮಕಾಂಡಗಳಿಗೆ ಯಾರು ಕಾರಣಕರ್ತರು ಅವರನ್ನು ಹೊರಗೆ ತೆಗಿಬೇಕಾಗಿದೆ. ಅದರ ಸಮೀಪ ಇವ್ರು ಬಂದಿದ್ದಾರೆ ನಾವು ತಿಳ್ಕೊಂಡು. ಹಾಗೆ ಎಲ್ಲರೂ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅಂತ ಸಮಾಧಾನಕರವಾದ ವರದಿಗಳು ಬರ್ತಾ ಇದ್ದಾವೆ, ರಿಪೋರ್ಟ್ಗಳು ಬರ್ತಾ ಇದ್ದಾವೆ. ಆದರೂ ವರದಿ ಬರುವವರೆಗೆ ನಾವು SITನ ನಂಬದ ಸ್ಥಿತಿಯಲ್ಲಿ ಇದ್ದೀವಿ ಅನ್ನೋದು ಅಷ್ಟೇ. ನಾವು ಅಂದ್ರೇನು, ಜನಸಾಮಾನ್ಯರು ಇವತ್ತು ಗಾಬರಿ ಆಗಿದ್ದಾರೆ. ಏನಪ್ಪ ಮುಚ್ಚಿ ಹೋಗ್ತಾ ಇರೋಪ್ಪ ಕೇಸ್ ಅಂತೇಳಿ. ಯಾಕಂದರೆ ಭೂ ಹಗರಣದ ಜೊತೆಗೆ ದುಡ್ಡಿನ ಬಡ್ಡಿ ರೂಪದಲ್ಲಿ ಆಡಿ ಸಾಕಷ್ಟು ಗಳಿಸಿದ್ದು. ಅದು 60 ಲಕ್ಷ ಜನರಿಗೆ ಸಾಲ ಕೊಟ್ಟಿದ್ದಂತ ರೆಕಾರ್ಡೋದು. ಬಡ್ಡಿ ಆಡೋದು ಅಂದಿಲ್ಲ, ಮೀಟರ್ ಬಡ್ಡಿ ಅಂತಂದು ಆರೋಪಗಳಿದ್ದಾವೆ. ಅವ್ರಿಗೆಲ್ಲ ಉತ್ತರ ಹುಡುಕುವಂಥ ಸಮಯ ಈಗ ಬಂದದ್ದು. ನಿಶ್ಚಿತವಾಗಿಯೂ ಇಲ್ಲಿ ತಪ್ಪಿತಸ್ಥರು ಸಿಗ್ತಾರೆ ಅನ್ನೋದು ಭರವಸೆ ಇದೆ. ನೋಡೋಣ ಆದರೂ SIT ಏನು ಮಾಡ್ತದೆ ಅಂತ ಹೇಳ್ತಾ, ಇದು ಇವತ್ತಿನ ಬೆಳವಣಿಗೆ ಡೆವಲಪ್ಮೆಂಟ್ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬಾರ್ದು. H16 ನ್ಯೂಸ್ ಸತ್ಯದ ಕೈಗಳಲ್ಲಿ ಒಂದು